ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಫೈನಲಿ ಈಗ ಡೆವಿಲ್ನ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ ಬಗ್ಗೆ ಮಾತಾಡಬೇಕು, ಖಂಡಿತವಾಗ್ಲೂ ಮಾತಾಡಬೇಕು. ಏನು ಮಾತಾಡ್ತೀನಿ, ಏನು ಕತೆ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇರುತ್ತೆ ಈ ಸಾಂಗ್ ಬಗ್ಗೆ, ರೊಮ್ಯಾಂಟಿಕ್ ಸಾಂಗ್ ಬಗ್ಗೆ. ಕೆಲವೊಂದು ವಿಚಾರಗಳನ್ನ ಹಂಚ್ಕೋಬೇಕು ಈ ಸಾಂಗ್ದು. ಏನು ಕತೆ, ಏನು ವಿಚಾರ ಹೇಳ್ತೀನಿ, ಬೇಗ ತಡ ಮಾಡೋಕ್ಕೋಗಲ್ಲ. ಶುರು ಮಾಡ್ತೀನಿ ವಿಡಿಯೋನ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲು, ಇದ್ದರೆ ನೆಮ್ಮದಿಯಾಗಿರ್ಬೇಕನ್ನೋ ಸಾಂಗಿಗೆ ವೇಟ್ ಮಾಡಿದಷ್ಟು ಈ ಸಾಂಗಿಗೆ ಎಷ್ಟು ಜನ ವೇಟ್ ಮಾಡಿದ್ರೋ ಗೊತ್ತಿಲ್ಲ. ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅದ್ರ ಜೊತೆಗೇ ಈ ಸಾಂಗ್ ಒಂದು ನೋಡಾದ್ಮೇಲೆ ನನ್ನ ರಿವ್ಯೂ ಯಾರು ನೋಡ್ತಾ ಇದ್ದೀರಾ, ಸೊ ಈ ಒಂದು ವಿಡಿಯೋನ ಎಲ್ಲ ಒಂದು ಡಿ ಬಾಸ್ ಫ್ಯಾನ್ಸ್ಗೆ ರೀಚ್ ಆಗಬೇಕು. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಹೈಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಡ ಮಾಡೋಕ್ಕೋಗಲ್ಲ, ಸಾಂಗ್ ಬಗ್ಗೆ ಬರ್ತೀನಿ. ಸಾಂಗ್ ಬಂದು ನಿಜವಾಗ್ಲೂ ಹೇಳಬೇಕು ಅಂದರೆ, ನಾನು 2 ವೇರಿಯಂಟಲ್ಲಿ ನನ್ನ ಒಂದು ವಿಷನಲ್ಲಿ ನಾನು ನೋಡಿದೆ ಈ ಸಾಂಗ್ನ. ಸೊ ಹೇಗೆ ಅನ್ನುವಂಥದ್ದು ನೀವು ಕೇಳೋದಾಯಿತು ಅಂತಂದರೆ, ನೀವು ಇದನ್ನು ಸಾಂಗ್ ನೋಡಿದ್ದೀರಾ ಆಲ್ಮೋಸ್ಟ್ ಈಗ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಟೈಮ್ ನೋಡಿ ಈ ಸಾಂಗ್ನ. ಹೇಗೆ ಅಂತಂತಂದರೆ, ಈ ಸಾಂಗ್ನ ವಿಜುವಲಲ್ಲಿ ನೀವು ನೋಡಿದ್ದೀರಾ. ಸೊ ವಿಜುವಲಲ್ಲಿ ಫೋನ್ ಹಿಡ್ಕೊಂಡು ನೀವು ಈಗ ನೋಡ್ತಾ ಇರ್ತೀರಾ. ಸೊ ಇದನ್ನು ನೀವು ಫೋನ್ನ ಬಿಟ್ಟು ಕಿವಿಗೆ ಒಂದು ಏನಾದರೂ ಹಾಕ್ಕೊಂಡು, ಇಲ್ಲಾಂದರೆ ಹಾಗೆ ಕಣ್ಣು ಮುಚ್ಕೊಂಡು ಒಂದ್ಸಲ ಫೀಲ್ ಮಾಡಿ. ಇದು ಫೀಲ್ ಮಾಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಈ ಸಾಂಗು ಫೀಲಿಂಗ್ ಸಾಂಗ್ ಥರ ಅನಿಸುತ್ತೆ. ಐ ಮೀನ್, ನೀವು ವಿಜುವಲ್ಸ್ ನೋಡಿದೆ ಬರೀ ಕಣ್ಣು ಮುಚ್ಕೊಂಡು ಈ ಸಾಂಗ್ನ ಫೀಲ್ ಮಾಡಿ, ಒಂದು ರೀತಿಯಲ್ಲಿ ಫೀಲಿಂಗ್ ಸಾಂಗ್ ಅಂತ ಅನಿಸುತ್ತೆ. ಸೊ ವಿಜುವಲಲ್ಲಿ ನೋಡಿ ರೊಮ್ಯಾಂಟಿಕ್ ಸಾಂಗ್ ಅನಿಸುತ್ತೆ. ಸೊ ಇದು ನನ್ನ ಪರ್ಸ್ನಲಿ ಅನಿಸಿದ್ದು. ಸೊ ನಿಮಗೂ ಹಾಗೆ ಅನಿಸ್ತಾ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಇದನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಾಂಗ್ ವಿಚಾರಕ್ಕೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಸೊ ಕೊರಿಯೋಗ್ರಫಿ ಆ್ಯಂಡ್ ನಾಚ್ ವೆರಿ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಸೀನರಿ ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಕೂಡ ಸಖತ್ತಾಗಿ ತೋರಿಸಿದ್ದಾರೆ. ಸಖತ್ತಾಗಿ ಲೊಕೇಶನ್ನು ಅದ್ಭುತವಾದಂಥದ್ದು. ಮತ್ತು ಡಿ ಬಾಸ್ ಅವರು ಮತ್ತು ರಚನಾರಿ ಅವರ ಕಾಂಬಿನೇಷನ್ನು ಈ ಒಂದು ಸಾಂಗಲ್ಲಿ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಸೊ ಒಟ್ಟು ಟೋಟಲ್ಲಾಗಿ ಈ ಎಲ್ಲ ಒಂದು ಸಾಂಗ್ ನೋಡಿದಾಗ, ಅಂದರೆ ರೊಮ್ಯಾಂಟಿಕ್ ಸಾಂಗ್ ನೋಡಿದಾಗ ಆ್ಯಂಡ್ ಕಣ್ಣು ಮುಚ್ಚಿದಾಗ ಇದು ಫೀಲಿಂಗ್ ಸಾಂಗ್ ಆಗಿತ್ತು ನನಗೆ. ಸೊ ಇದು ನಾನು ಫೀಲ್ ಮಾಡಿದ್ದೀನಿ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಅನಿಸಿದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಸೊ ಯಾರು ನೋಡಿಲ್ಲ ಆ ರೀತಿ, ಸೊ ನೋಡ್ಬಿಟ್ಟು ನಂಗೆ ತಿಳಿಸಿ. ಆ್ಯಂಡ್ ಓವರಾಲ್ ಆಗಿ ಅಜನೀಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಸೊ ಡೇ ಬೈ ಡೇ ಅಜನೀಶ್ ಸರ್ ಅವರು ಎಲ್ಲ ಕಡೆ ಕೂಡ ಮಿರಾಕಲ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಕಂಪೋಸ್ ಮಾಡೋದ್ರಲ್ಲಿ. ಸೊ ಇದರಲ್ಲೂ ಅವ್ರ ಒಂದು ಕೈ ಚಳಕ ಕಾಣ್ತಾ ಇದೆ. ಯಾಕಂದರೆ ಅವರ ಒಂದು ಮ್ಯೂಸಿಕಲ್ ಒಂದು ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು, ಒಂದು ಮ್ಯೂಸಿಕ್ ಏನೋ ಒಂದು ಕೊಡಬೇಕು ಅಂತ ಬಂದಾಗ, ಸೊ ಹೊಸದಾಗಿ ಏನಾದರೂ ಒಂದು ಟ್ರೈ ಮಾಡ್ತಾರೆ. ಅದು ಹೊಸದು ಅನ್ನುವಂಥದ್ದು ಅದು ಮಿರಾಕಲ್ ಆಗುತ್ತೆ. ಸೊ ಅಜನೀಶ್ ಅವರ ಒಂದು ಮ್ಯೂಸಿಕ್ಕು ಅದ್ಭುತವಾಗಿರುವಂಥದ್ದು ಆ್ಯಂಡ್ ಲಿರಿಕಲಿ ಅದ್ಭುತವಾಗಿದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಅಂತ ಹೇಳ್ಬೋದು. ಡೆವಿಲ್ನ ಸೆಕೆಂಡ್ ಸಾಂಗು ತುಂಬ ಜನ ಕೇಳ್ತಾ ಇದ್ರಿ, ಡೆವಿಲ್ನ ಸೆಕೆಂಡ್ ಸಾಂಗ್ ಬರುತ್ತೆ ಆ್ಯಂಡ್ ಇನ್ನು ಎಷ್ಟು ಸಾಂಗ್ಗಳಿದ್ದಾವೆ ಇದರಲ್ಲಿ ಹೇಳಿ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಅಫಿಷಿಯಲ್ ಆಗಿ ಎಷ್ಟು ಸಾಂಗ್ಸ್ಗಳಿದೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಟೀಮ್ ಅವರು ಇನ್ನೂ ಒಂದು ಸಾಂಗ್ ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಇನ್ನು 2 ಸಾಂಗ್ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಆಲ್ಮೋಸ್ಟ್ ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಟ್ರೈಲರ್ಗೆ. ಸೊ ಟ್ರೈಲರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಟ್ರೈಲರ್ ಯಾವಾಗ ಬಿಡ್ತಾರೆ ಅಂತ. ಸೊ ಟ್ರೈಲರು ಆಲ್ಮೋಸ್ಟ್ ಗೊತ್ತಾಗಿರೋ ಡಿಸೆಂಬರ್ 12 ತಾರೀಕಿಗೆ ಸಿನಿಮಾ ರಿಲೀಸ್ ಇದೆ ಆ್ಯಂಡ್ ನವಂಬರ್ ಮಿಡ್-ಎಂಡಲ್ಲಿ ಬಿಡ್ಬೋದು. ಆಲ್ಮೋಸ್ಟ್ ಮಿಡ್-ಎಂಡಲ್ಲಿ ಬಿಡ್ತಾರೆ, ನವಂಬರ್ ಮಿಡ್-ಎಂಡಲ್ಲಿ. ಸೊ ವೇಟ್ ಮಾಡೋಣ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಪ್ಕಮಿಂಗ್ ಡೇಸಲ್ಲಿ ಟೀಮ್ ಕೂಡ ಅಪ್ಡೇಟ್ ಮಾಡುತ್ತೆ. ಸೊ ಫೈನಲಿ ಈ ಒಂದು ಸಾಂಗ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಹೇಳಿದ್ನಲ್ಲ ಆಗಲೇ, ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಸೊ ಕಣ್ಣು ಮುಚ್ಕೊಂಡ್ರೆ ಫೀಲಿಂಗ್ ಸಾಂಗ್ ಆಗುತ್ತೆ, ಕಣ್ಣು ಬಿಟ್ಟರೆ ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ. ಸೊ ಟ್ರೈ ಮಾಡಿ ನೀವು ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಒಂದು ವಿಜುವಲ್ಸ್ ಆಗಿರ್ಬೋದು, ಈ ಒಂದು ವಿಜುವಲ್ಸನ್ನು ಥಿಯೇಟ್ರಲ್ಲಿ ನೋಡಲಿಕ್ಕೆ ಒಂದು ಅದ್ಭುತವಾಗಿ ಸ್ಕ್ರೀನಲ್ಲಿ ಕಾಣುತ್ತೆ. ಸೊ ಕಲರ್ಫುಲ್ಲಾಗಿ ಮಾಡಿದ್ದಾರೆ, ಕಲರ್ಫುಲ್ಲಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಸ್ಟೆಪ್ಸ್ ಆಗಿರ್ಬೋದು ಆ್ಯಂಡ್ ರಚನಾ ರೈ ಅವ್ರದ್ದಾಗಿರ್ಬೋದು ಮತ್ತು ಡಿ ಬಾಸ್ ಅವ್ರದ್ದಾಗಿರ್ಬೋದು, ಇಬ್ಬರು ಒಂದು ಕಾಂಬಿನೇಷನ್ ಏನಿದೆ ತುಂಬ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲಿ. ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಲರ್ ಗ್ರೇಡಿಂಗ್ ಮಾತ್ರ ಅಲ್ಟಿಯಾಗಿ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ಬಿಗ್ ಸ್ಕ್ರೀನಲ್ಲಿ ಈ ಸಾಂಗ್ನ ಫೀಲ್ ಮಾಡೋಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಆ್ಯಂಡ್ ನೀವೆಲ್ಲ ಕೂಡ ಕಾಯ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಹೇಳೋದಿಷ್ಟೇ, ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಇನ್ನು 3ನೇ ಸಾಂಗ್ ಅಂದರೆ ಥರ್ಡ್ ಸಾಂಗ್ ಯಾವ್ದು ಬರಬಹುದು ಅನ್ನೋದನ್ನು ಕೂಡ ತುಂಬ ಜನಕ್ಕೆ ಒಂದು ವೇಟಿಂಗಲ್ಲಿರುವಂಥದ್ದು. ಸೊ ಯಾವ ಸಾಂಗ್ ಬರ್ಬೋದು, ಯಾಕಂದರೆ ಫಸ್ಟ್ನೇದು ಇದ್ರೆ ನೆಮ್ಮದಿಯಾಗಿರ್ಬೇಕನ್ನೋ ಸಾಂಗ್ ಬಂದಾಗ ತುಂಬಾ ಒಂದು ಕ್ರೇಜ್ ಇತ್ತು. ಯಾಕಂದರೆ ಆ ಒಂದು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಲಿರಿಕ್ ಏನಿದೆ ಅದಕ್ಕೆ ತುಂಬಾ ಒಂದು ವೇಟಿಂಗಲ್ಲಿದ್ವಿ. ಸೊ ಅಪ್ಕಮಿಂಗ್ ರೊಮ್ಯಾಂಟಿಕ್ ಸಾಂಗ್ ಬಂದಿರುವಂಥದ್ದು. ಸೊ ಇದು ಆಗ್ತಿದ್ದಾಗೇ ನೆಕ್ಸ್ಟ್ ಇನ್ನೊಂದು ಯಾವ ಸಾಂಗ್ ಬರಬಹುದು ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಒಂದು ಸಾಂಗಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ, ಸೊ ಒಂದು ಲೋಗೋ ಇಂಟ್ರೋ ತೋರಿಸ್ತಾರೆ, ಅದನ್ನು ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ರಿಲೀಸ್ ಡೇಟ್ ಕೂಡ ಇನ್ ಥಿಯೇಟರ್ಸ್ ಅಂತ ಅದನ್ನು ಕೂಡ ಒಂದು ತೋರಿಸುವಂಥದ್ದು ಈ ಒಂದು ಸಾಂಗಲ್ಲಿ. ಸೊ ಓವರಾಲ್ ಆಗಿ ಈ ಸಾಂಗು ನನಗಂತೂ ತುಂಬಾ ಇಷ್ಟ ಆಯಿತು. ಸಖತ್ತಾಗಿ ಕೊರಿಯೋಗ್ರಫಿ, ಮ್ಯೂಸಿಕ್ಕು ಆ್ಯಂಡ್ ರಚನಾ ರೈ ಅವ್ರದ್ದಾಗಿರ್ಬೋದು ಮತ್ತು ಡಿ ಬಾಸ್ ಅವ್ರದ್ದಾಗಿರ್ಬೋದು, ಇಬ್ಬರು ಒಂದು ಕಾಂಬಿನೇಷನ್ನು ಒಂದು ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ.
ಸಾಂಗ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಸಾಂಗ್ ಏನು ಅನ್ನಿಸ್ತು ಆ್ಯಂಡ್ ಆಗಲೇ ಹೇಳಿದಾಗನೇ ಸೊ ನಾನು ಕಣ್ಣು ಮುಚ್ಚಿದಾಗ ಇದು ಒಂದು ಫೀಲಿಂಗ್ ಸಾಂಗ್ ಥರ ಅನಿಸ್ತು, ಕಣ್ಣು ಬಿಟ್ಟಾಗ ಇದು ರೊಮ್ಯಾಂಟಿಕ್ ಸಾಂಗ್ ಅನ್ನಿಸ್ತು. ಸೊ ನಿಮಗೂ ಆ ರೀತಿ ಅನ್ನಿಸ್ತಾ ಏನು ಕತೆ? ಸೊ ಫೀಲ್ ಮಾಡಿ ಬಂದು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.